ಅದು ಸರಿ. ಏನೋ ಮಾಟ ಮಂತ್ರ ಮಾಡ್ಸವ್ರೆ ನಮ್ಮ ಮನೆಗೆ ಅದು ಇದು ಅಂತ ಹೇಳಿ ಎಲ್ಗೋ ಹೋಗಿತ್ತು ನಮ್ಮ ಅತ್ತೆ. ಅದೇನಾಯ್ತು ಅಂತ ಕೇಳಲೇ ಇಲ್ವಲ್ಲ. ಇರು ಕೇಳೋಣ. ಅತ್ತೆ ಅತ್ತೆ, ಯಾಕೆ ಕುರಿಮರಿಗಳಿಗೆ ಹುಲ್ಲಾಕ್ತಾ ಇದ್ದೀನಿ. ಸರಿ ಸರಿ, ಹುಲ್ಲಾಕಿ ಬರ್ರಿ ಇಲ್ಲಿ, ಏನೋ ಕೇಳಬೇಕಾಗಿತ್ತು. ಬಂದೆ ಬಂದೆ. ಏನೇ ಗಂಗಿ? ಅಲ್ಲ ಅಲ್ಲೆಲ್ಲ ಏನೋ ಕೇಳ್ಕೊಂಬತ್ತೀನಿ, ನಮ್ಮ ಮನೆಗೇನೋ ಇದಾಗೈತೆ ಅದಾಗೈತೆ ಅಂತ ಹೇಳ್ದೆ. ಏನು ಹೇಳಿರು? ಹೌದಲ್ವೇ? ನಾನು ನೋಡು ಹೋಗಿರೋ ವಿಷಯನ ನಿಂತಾಗೆ ಹೇಳಲೇ ಇಲ್ಲ ಅಲ್ವೇ? ಅದೇನಾಯ್ತು ಗೊತ್ತೇನೆ ಗಂಗಿ, ನಮ್ಮ ಮನೆಗೆ ಯಾರ ಮಾಟ ಮಂತ್ರ ಮಾಡ್ಸೇವಂತೆ. ಅದಕ್ಕೆ ನಾವು ಎಷ್ಟೇ ಶ್ರೀಮಂತರಾದನ್ನು ಮತ್ತೆ ಬಡವರಾಗ್ತಾ ಇದೀವಂತೆ. ನಿಧಿ ಸಿಕ್ಕರೂ ನಿಧಿ ಎಲ್ಲ ನಮ್ಮ ಕೈ ತಪ್ಪು ಹೋಗ್ತಾ ಇತ್ತಂತೆ. ಹಂಗೇನೆ ನಿನಗೂ ಮಕ್ಕಳು ಅದಕ್ಕೆ ಆಗ್ತಾ ಇಲ್ವಂತೆ. ಹೌದಾ? ಆಮೇಲೆ ಮತ್ತೆ ಅದಕ್ಕೆ ಏನು ಪರಿಹಾರ ಏನು ಕೇಳಬೇಕಾಗಿತ್ತು? ಅಯ್ಯೋ ಅಲ್ಲ, ಸಮಸ್ಯೆನೇ ಹೇಳವ್ರೆ ಅಂತೆ ಪರಿಹಾರ ಹೇಳ್ದಂಗಿರ್ತಾರ? ಮತ್ತೆ ಅದೇನ್ ಮಾಡ್ಬೇಕು, ಏನ್ ಪೂಜೆ ಮಾಡಿಸ್ಬೇಕು ಏನು ಅಂತನ ಹೇಳ್ರಿ. ಮತ್ತೆ ಅದೇನು ಇಲ್ಲ ಕಣಿ, ಅದು ಈ ಮನೇನ ಯಾರ ಹೆಸರಿಗೆ ಐತೆ ಅಂತ ಕೇಳಿದ್ರು. ಅದಕ್ಕೆ ನಾನು ನನ್ನ ಹೆಸರಿಗಿನಾಗಿತ್ತು ಮುಂಚೆ, ನಮಗೆ ನಿಧಿ ಸಿಕ್ಕಿದ ಮೇಲೆ ನನ್ನ ಸೊಸೆ ಹೆಸರಿಗೆ ಮಾಡಿಸ್ತೆ ಸ್ವಾಮಿಗಳೇ ಅಂತ ಹೇಳಿದಕ್ಕೆ, ಅದು ನಿನ್ನ ಸೊಸೆ ಹೆಸರಿಗೆ ಇರಬಾರ್ದು, ಅದಕ್ಕೇನೆ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ. ನಿನ್ನ ಹೆಸರಿಗೆ ಮಾಡಿಸ್ಕೊಂಡು ಆ ಮನೆ ಪತ್ರನ ತಗೊಂಬ, ನಿಮ್ಮ ಮನೆಗೆ ಯಾವುದೇ ದೋಷ ಸುಳಿದಂಗೆ ನಾವು ಮಂತ್ರ ಹಾಕ್ಕೊಡ್ತೀನಿ ಅಂತನ ಹೇಳವ್ರೆ. ನಾನು ಬಂದ ತಕ್ಷಣ ಹೇಳೋಣ ಅಂತ ಬಂದೆ. ಅಷ್ಟರೊಳಗೆ ಆ ಬುಸ್ನಾಗ ಏನೇನೋ ಹೇಳಿನ ಮರ್ತೇ ಬಿಟ್ಟೆ ನೋಡು. ನೀನು ಕೇಳಿದ್ದು ಒಳ್ಳೇದಾಯ್ತು ನೋಡು. ಅದಕ್ಕೇನೆ ಆದಷ್ಟು ಬೇಗ ಈ ಮನೆನ ನಿನ್ನ ಹೆಸರಿನಿಂದ ನನ್ನ ಹೆಸರಿಗೆ ಮಾಡಿಸ್ಬಿಡು. ಹಂಗ ಎಲ್ಲ ಈ ಮನೆ ದೋಷ ಎಲ್ಲ ನಿವಾರಣೆ ಆಗುತ್ತೆ, ನಿನ್ಗೂ ಮಕ್ಕಳಾಗ್ತವೆ. ಹೌದಾ? ಹಂಗೆ ಹೇಳಿದ್ರ? ಅಲ್ಲ, ಮನೆ ಹೆಸರಿಗಿರೋದಕ್ಕೂ ನಮ್ಮ ಮನೆಗೆ ದೋಷ ಬರೋಕ್ಕೂ ಏನು ಕಾರಣ ಆತೆ? ಹಂಗೆ ಕಣಿ, ಒಬ್ಬೊಬ್ರು ಹೆಸರು ಬಲಕ್ಕೆ ಆಗ ಬರಲ್ವಂತೆ. ಮನೆ ನನ್ನ ಹೆಸರಿನಾಗಿದ್ದಾಗ ಎಲ್ಲ ಚೆನ್ನಾಗೇ ಇತ್ತು. ನಾನು ಯಾವಾಗ ನಿನ್ನ ಹೆಸರಿಗೆ ಬರ್ಕೊಟ್ನೋ ಆವಾಗಲೇ ನೋಡು ನಮ್ಮ ನಿಧಿನೂ ಹೊರಟೋಯ್ತು. ನಾವು ಎಲ್ಲ ಜಗಳ ಮಾಡ್ಕೊಂಡು ಬೀದಿ ಬರಂಗಾಯ್ತು. ಅದಕ್ಕೇನೆ ನನ್ನ ಹೆಸರಿಗೆ ಮಾಡಿಸ್ಬಿಡು, ನಿನ್ನ ಹೆಸರು ಬರೋಕ್ಕೆ ಆಗ ಬರಲ್ವಂತೆ ಈ ಮನೆ. ಇದೇನಪ್ಪ ಇದು ಹಿಂಗೆ ಹೇಳ್ತೈತೆ ಮತ್ತೆ? ಅಲ್ಲ, ಮನೆ ಹೆಸರಿಗಿರೋದಕ್ಕೂ ನಮ್ಮ ಮನೆಗೆ ದೋಷ ಬರೋದಕ್ಕೂ ಮಕ್ಕಳಾಗದೆ ಇರೋದಕ್ಕೂ ಏನು ಕಾರಣ? ಗಂಗಿ ಗಂಗಿ, ಏನು ಯೋಚನೆ ಮಾಡ್ತಾ ಇದೆಯಾ? ಆದಷ್ಟು ಬೇಗ ನಡಿ, ಅಲ್ಲಿ ಆಫೀಸ್ಗೆ ಹೋಗ್ಬಿಟ್ಟು ಪತ್ರ ಎಲ್ಲ ಹೊಂದಿಸ್ಕೊಂಡು ಎಲ್ಲ ಸೈನ್ ಹಾಕಿ ನನ್ನ ಹೆಸರಿಗೆ ಮಾಡಿಕೊಡಿವಂತೆ. ಹೋಗ ನಡಿ ಇವತ್ತೇನೆ. ಏನು ಹೇಳ್ತಾ ಇದೆಯತ್ತೆ? ನನಗೆ ಯಾಕೋ ನಂಬಿಕೆನೇ ಗೊತ್ತಾ ಇಲ್ಲಪ್ಪ. ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವೇನೆ? ನನ್ನ ಹೆಸರಿಗಿದ್ರೆ ಬೇರೆ, ನಿನ್ನ ಹೆಸರಿಗಿದ್ರೆ ಬೇರೆನಾ? ಇನ್ನೇನು ನಾವೇ ತಾನೇ ಇರೋದು, ನಾನು ನೀನು ಬುಸ್ನಾಗ ಮೂವರೇ ತಾನೇ ಇಲ್ಲಿರೋದು. ನಿಮ್ಮ ಮಾವ ಇನ್ನೇನು ಅಲ್ಲೆಲ್ಲ ಕೆಲಸ ಮಾಡ್ಕೊಂಡು ಐತೆ ಅಯ್ಯಪ್ಪ, ಯಾವಾಗಲೂ ಒಂದ್ಸಲ ಬಂದು ಹೋಗುತ್ತೆ. ಈಗ ನಾನು ನಿನ್ನ ನಂಬಿ ನಿನ್ನ ಹೆಸರಿಗೆ ಮಾಡಿಕೊಟ್ಟೆ ತಾನೆ ನನ್ನ ಹೆಸರಿನಾಗಿದ್ದಿದ್ದ. ಈಗ ಹಂಗೇನೆ ನಿನ್ನ ಹೆಸರಿನಾಗ ನನ್ನ ಹೆಸರಿಗೆ ಬರ್ಕೊಡು. ನಿನಗೂ ಒಳ್ಳೇದಾಗುತ್ತೆ. ನಿನಗೂ ಮಕ್ಕಳು ಬೇಕು ಅಂತ ಅನ್ಸಲ್ವಾ? ನಿನಗೂ ಮಕ್ಕಳು ನೆತ್ಕೋಬೇಕು ಅಂತ ಅನ್ಸಲ್ವೇನೆ? ನಿನಗೂ ಮಕ್ಕಳ ಮೇಲೆ ಪ್ರೀತಿ ಇರೋದಕ್ಕೆ ತಾನೆ ಅಲಸ್ ಮಕ್ಕಳ ಮಗು ನಾಗಲಾಗ್ಲ ಎತ್ಕೊಂಬತ್ತೀಯ, ಮುದ್ದು ಮಾಡ್ತೀಯ. ನಿನಗೆ ಒಂದು ಮಗು ಆದ್ರೆ ಅವಾಗ ಯಾರ ಮಕ್ಕಳನ್ನು ಎತ್ಕೊಂಬ ಅವಶ್ಯಕತೆನೇ ಇರಲ್ಲ. ನಿನ್ನ ಮಗನೇ ಮಗಳು ಇರ್ತಾಳೆ. ಅದೇನೋ ನಿಜ, ಮಗು ಅಂದ್ರೆ ನಾ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳು? ಮದುವೆ ಆದ್ಮೇಲೆ ಎಲ್ರೂ ಗಂಡ ಹೆಂಡತಿಗಳು ಒಂದು ಮಗು ಆದ್ರೆ ಸಾಕಪ್ಪ ಅಂತ ಹೇಳಿ ದೇವ್ರಿಗೆಲ್ಲ ಅರ್ಕೆ ಮಾಡ್ಕೊಂತಾರೆ. ನನಗೂ ಆಸೆ ಐತೆ, ನನಗೂ ಒಬ್ಬ ಮಗ ಹುಟ್ಲಿ ಅಂತನ. ಆದ್ರೆ ಏನು ಮಾಡೋದು? ಅದನ್ನ ಆ ದೇವರಿನ ಆಸೆನ ಯಾವಾಗ ನೆರವೇರಿಸ್ತಾನೋ ಏನೋ ಗೊತ್ತಿಲ್ಲ. ನಾನು ನಿನ್ನೊಳ್ಳೇದಕ್ಕೆ ಕಣೆ, ನೀನು ಬೇಜಾರು ಮಾಡ್ಕೊಂಡಿದ್ಯಾ ಅಂತ ನನಗೆ ಗೊತ್ತು. ಯಾಕಂದ್ರೆ ಎಲಸ್ ಮಕ್ಕಳು ಮಂತಕ್ಕೆ ಆಗ್ಲಾಗ್ಲೇ ಹೋಗ್ತೀಯ, ಆ ಮಗುನ ಆಗ್ಲಾಗ್ಲೇ ಎತ್ಕೊಂಬತ್ತೀಯ. ಅದಕ್ಕೇನೆ ನಿನಗೊಂದು ಮಗು ಆಗಲಿ ಅಂತ ನಾನು ಕೇಳ್ಕೊಂಬರಕ್ಕೆ ಹೋಗಿದ್ದು. ಹೌದಾ? ಸರಿ ಆಯ್ತು ಬಿಡು. ಹಂಗಾದ್ರೆ ನನಗೆ ಮಕ್ಕಳಾಗ್ತವೆ ಅಂದರೆ ನಾನು ಯಾಕೆ ಬೇಡ ಅಂಬ್ಲಿ ಹೇಳು? ಹ್ಞೂ ಕಣೆ, ಅದಕ್ಕೆ ಮತ್ತೀಗ ನಾಗನು ಇವಾಗ ಪೂಜೆ ಮಾಡಿಸ್ಕೊಂಬರಕ್ಕೆ ಹೋಗ್ಯವನಿ. ಈಗ ತೀರ್ಥ ಪ್ರಸಾದ ತೊತ್ತಾನೆ, ಅದನ್ನೆಲ್ಲ ತೀರ್ಥ ಪ್ರಸಾದ ತಗ. ಇವತ್ತು ಹೆಂಗೋ ಇನ್ನೇನು ಆಲೇನೆ 5 ಗಂಟೆ 6 ಗಂಟೆ ಆಗೈತೆ. ಇವತ್ತೇನು ಬೇಡ, ಎದ್ದು ಹೋಗ್ಬಿಡೋಣ. ಉಂಡು 9-10 ಗಂಟೆಗೆ ಏನಪ್ಪ ಅವ್ರು ಬಾಗಿಲು ತೆಗಿಯೋದು. 9 ಗಂಟೆ ಹಂಗೆ ನಾವು ಹೋಗ್ಬಿಡೋಣ. 9 ಗಂಟೆ ಬಸ್ ಐತಲ್ಲ ನಮ್ಮೂರಿಂದನ ಟೌನಿಗೆ ಹೋಗ್ಬಿಡೋಣ. ಅಲ್ಲೆಲ್ಲನ ಪತ್ರ ಎಲ್ಲನ ರೆಡಿ ಮಾಡಿಸ್ಕೊಂಡು ನನ್ನ ಹೆಸರಿಗೆ ಬರ್ಕೋದು, ನೀನು ಸೈನ್ ಹಾಕಿ ಕೊಟ್ಬಿಡು. ಹಂಗ ತೀರ್ಥ ಪ್ರಸಾದ ತತ್ತಾನೆ ಅಯ್ಯಪ್ಪ, ತರ್ತಾನೆ ಅಂತಾನ ಕಾತ್ಕೊಂಡಿರು. ಈಗಲಾಗಲ ಇಳ್ಕಂತಾನೆ ಎಣ್ಣೆ ಕುಡ್ದು. ಅಯ್ಯೋ ಸುಮ್ಮನಿರಿ, ನನ್ನ ಮಗನ ಮೇಲೆ ನಿನಗೊಂದೀಟು ನಂಬಿಕೆನೇ ಇಲ್ಲ. ಅಚ್ಚೆ ಮತ್ತಿಗೆ ಯಾವಾಗಲೂ ಹಿಂಗೆ ಮಾತಾಡ್ತೀಯ. ಅವನು ಪೂಜೆ ಮಾಡ್ಸಕ್ಕೆ ಹೋಗಿರೋದು ನನ್ನ ಹೆಸರಿನಾಗಿ. ನಾನು ಸುಮ್ಮನಿರ್ತೀನಿ. ಈಗ ಅಯ್ಯಪ್ಪನೇ ಬರುತ್ತೆ, ಇಸ್ಕೊಂಡು ಕುಡಿ ತೀರ್ತಾನ. ಗುಂಡಿನ ಮತ್ತೆ ಗಮತ್ತು ಅಳತೆ ಮೀರಿದರೆ ಆಪತ್ತು. ಐ ಇದೇನಿದು? ನನಗೆ ಇವ್ರು ಅಮ್ಮ ಇರ್ಕೊಂತಾರಲ್ಲ, ಇಬ್ಬಿಬ್ರು ಹೆಂಡ್ತಿರ್ ಕಾಣ್ತಾರಲ್ಲ. ಯವ್ವ
ಏನಿದು ನೀನು ಎರಡೆರಡು ಕಾಣಿಸ್ತಾ ಇದ್ದೆ ನನ್ನ ಕಣ್ಣಿಗೆ ಹಾಂ ಅಯ್ಯಯ್ಯ ನನಗೆ ಗೊತ್ತೇ ಇರಲಿಲ್ವಲ್ಲವ ನೀವು ಇಬ್ಬರು ಇದ್ದೀರ ಒಂದೇ ಥರನ ಅಂತಾನ ಹಾಂ ಅತ್ತೆ ತೀರ್ಥ ಪ್ರಸಾದ ತತ್ತಾನೆ ಮಗ ಅಂತಾನ ದುಡ್ಡು ಕೊಟ್ಟು ಕಳಿಸ್ತಲ್ಲ ನೋಡು ತೀರ್ಥನ ಆಲನೆ ಬಾಯ ಕೊಯ್ಕೆ ಬಂದೇವನ ಯಪ್ಪ ಅದಕ್ಕೇನೆ ತಟ್ಟ ಆಡ್ಕೊಂಡು ಹೆಂಗ್ ಮಾತಾಡ್ತಾ ನೋಡ್ತಾ ಹತ್ತೋದ್ಲು ಇಸ್ಕೊಂಡು ನಾವು ಇಬ್ರಿಬ್ರು ಕಾಣಿಸ್ತೀವಂತೆ ನೋಡ ಅಯ್ಯಪ್ಪನ ಕಣ್ಣಿಗೆ ಅಲ್ಲ ಹೊಗಳಿ ಅಟ್ಟ ಕೇಳಿಸ್ತಿದ್ದಂಗೆನೆ ಕೇಳ್ದ ದುಡ್ಡು ಕೊಟ್ಟು ಕಳಿಸ್ತಲ್ಲ ನೀನು ಇದಕ್ಕೆ ಮತ್ತೆ ಅಯ್ಯಪ್ಪ ಹೊಗಳಿದ್ದು ಅಯ್ಯೋ ನಾನು ಒಳಕ್ ಹೋದೆ ನಿಮ್ ನಾಟಕ ನೋಡಕ್ಕಾಗಲ್ಲ ಅಂತಾನ ಹಿಂಗ್ ದುಡ್ಡು ಕೊಟ್ಟು ಕಳಿಸ್ತೀಯ ಅಂತ ಗೊತ್ತಿದ್ರೆ ನಿನ್ ದುಡ್ಡು ಯಾವ್ದೇ ಕಾರಣಕ್ಕೂ ಕೊಡಬೇಡ ಅಂತ ಹೇಳ್ತಿದ್ದೆ ಅಯ್ಯೋ ಹೋಗು ನೋಡಿವಾಗ ಕುಡ್ದು ಬಂದು ಹೆಂಗ್ ತೂರಾಡ್ತೈತೆ ಅಯ್ಯಪ್ಪ ಏಯ್ ಗಂಗೆ ಗಂಗೆ ವಾಯ್ ಮುಚ್ಕೊಂಡು ಕುಕ್ಕಳೆ ನಿನಗೇನೇ ಗೊತ್ತು ತಾಯಿ ಮಗನ ಪ್ರೀತಿ ಅಂದರೆ ಹಾಂ ನಾನು ಅಂದರೆ ನಮ್ಮ ಅಮ್ಮಗೆ ಪಂಚ ಪ್ರಾಣ ಅಲ್ವೇನವ್ವ ಹಾಂ ಹೇಳು ನೀನು ನನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ನಾ ಅವಳಿಗಂದಿಟ್ಟು ಹೇಳವ್ವ ಹಾಂ ಅವಳಿಗೆ ನನ್ನ ಮೇಲೆ ಒಂದೇಟು ಪ್ರೀತಿನೇ ಇಲ್ಲ ಹಾಂ ನಿನ್ನ ನೋಡಿ ಕಲಿಬೇಕು ಅವಳು ಗಂಡನ ಹೆಂಗೆ ಪ್ರೀತಿ ಮಾಡಬೇಕು ಅಂತಾನ ಹಾಂ ತಾಯಿ ಹೆಂಗೆ ಪ್ರೀತಿ ಮಾಡ್ತಾಳೋ ಹಂಗೆ ಹೆಂಡ್ತಿನ ಗಂಡನ ಪ್ರೀತಿಯಿಂದ ನೋಡ್ಕೋಬೇಕು ಕಣೆ ಗಂಗಿ ನಿನಗೆ ಅದೆಲ್ಲಿ ಗೊತ್ತೈತೆ ಹಾಂ ನಮ್ಮ ಅಮ್ಮ ನೋಡಿ ಕಲ್ತ್ಕೊ ಹಾಂ ಅದಿಟ್ಟು ಅಯ್ಯೋ ನಾಸಿ ಕೆಟ್ಟಾನಿ ಎಣ್ಣೆ ಕುಡ್ದು ತೂರಾಡ್ಕೊಂಬತ್ತಾ ಇದೆಯಲ್ಲೋ ನೆಟ್ಟು ನಿಂತ್ಕೊಂಬಕ್ಕೂ ಆಗ್ತಿಲ್ವಲ್ಲ ನಿನ್ ಕೈಯಾಗೆ ಥೂ ನಾನು ಏನು ಪೂಜೆ ಮಾಡ್ತೀನಿ ನನ್ನ ಹೆಸರಿನಾಗೆ ಆಯಸ್ ಹೆಚ್ಚಾಗ್ಲಿ ಅಂತಾನ ಹೇಳ್ದೆ ಅಂತಾನ ದುಡ್ಡು ಕೊಟ್ಟು ಕಳಿಸ್ತಿ ಹಿಂಗೆ ಕುಡ್ದು ತೂರಾಡ್ತಿ ಎಂಬುದು ಗೊತ್ತಾಗಿದೆ 1 ರೂಪಾಯಿನೂ ಕೊಡ್ತಿರ್ಲಿಲ್ಲ ಯಾಮಾರ್ಸ್ಬಿಟ್ಟಲ್ಲ ನನ್ನ ಹೊಗಳಿ ಗಬ್ಬ ನನ್ನ ಮಗನೇ ಗಬ್ಬು ವಾಸನೆ ಬಡಿತಾ ಇದ್ಯಾ ದೂರ ನಿಂತ್ಕ ಆಸೆಕ್ಕೆ ಅಯ್ಯ ಯಾವ ಏನವ ನೀನು ಅಲ್ಲ ನೀನು ಗಂಗಿ ಹೋಯ್ತಾ ಇದೆಯಲ್ಲವ ಹಾಂ ಅವಾಗಲೇ ನೋಡಿದ್ರೆ ಪ್ರೀತಿಯಿಂದ ನಾ ಕಣ್ಣೀರಾಗ್ತೆ ಈಗ ನೋಡಿದ್ರೆ ಉಗೀತಾ ಇದ್ದೆ ಹಾವಿ ಅಂದಂಗೆ ಹಾಂ ನೀನು ಹಿಂಗೆಲ್ಲ ಉಗಿಬಾರ್ದವ ನನಗೆ ಬೇಜಾರಾಗುತ್ತೆ ಹಾಂ ಅವ ಯಾಕವ ಹಿಂಗೆ ಹೋಯ್ತಾ ಇದ್ದೆ ನನ್ನ ನಾನು ಏನು ತಪ್ಪು ಮಾಡಿದೆ ಹಾಂ ಅವಳು ಹಂಗೆ ಆಡ್ತಾಳೆ ನೀನು ಹಿಂಗೆ ಆಡ್ತೀಯಲ್ಲವ ಹಾಂ ಹೋಗು ನನಗೂ ಈ ಮನೆ ಬಗ್ಗೆ ತಲೆ ಕೆಡಿಸ್ಕೊಂಡು ಸಾಕಾಗೈತೆ ಅದಕ್ಕೇನೆ ಇನ್ಮೇಲೆ ನಾ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಹಾಂ ನಾನು ಎಷ್ಟೇ ಏನೇ ತಲೆ ಕೆಡಿಸ್ಕೊಂಡು ಮಾಡೋಕೆ ಹೋದ್ರೂ ನನ್ನ ಮೇಲಂತೂ ನನಗೆ ಇವ್ರಿಗೂ ನಂಬಿಕೆನೇ ಇಲ್ಲ ನಾನು ಏನು ಕೇಳಿದ್ರು ಕೊಡೋದೇ ಇಲ್ಲ ಅಂತೀರ ಅದಕ್ಕೆ ನಾನು ಏನೋ ಒಂದು ಸುಳ್ಳು ಹೇಳ್ತೀನಿ ಹಾಂ ಹೊಟ್ಟು ಕೆಟ್ಟಾನಿ ಗಟ್ಲಿಗತ್ತ ಕುಡ್ದು ಬಂದು ನೋಡು ಒಂದು ಏಟಿಂಗೆ ಮುಟ್ತಿದ್ದಂಗೆ ಬಿದ್ದೆ ಹೋದ ನಾಸಿ ಕೆಟ್ಟಾನು ಕುಡ್ದು ಬಂದು ಇಲ್ಲಿ ಗಲಾಟೆ ಮಾಡ್ತಾನೆ ತಲೆ ಕೆಡಿಸ್ಕೊಂತಾನಂತೆ ಮನೆ ಬಗ್ಗೆ ನೀನು ತಲೆ ಕೆಡಿಸ್ಕೊಂಬಂಗಿದ್ದಿದ್ರೆ ನಾವ್ಯಾಕೋ ಇನ್ನು ಹಿಂಗಿರ್ಬೇಕಾಗಿತ್ತು ನಟ್ ಕೆಟ್ಟಾನೆ ನೀನು ಇವತ್ತು ಒಳಗೆ ಬರಬೇಡ ಇಲ್ಲೇ ಬಿದ್ಕ ತಂಡೆಗೆ ಬಿದ್ದು ಒಳ್ಳಾಡ್ಬೇಕು ನಿದ್ದೆ ಬರ್ದಲೇನೆ ಒಂದೊತ್ನಾಗ ಹಂಗ ಮಾಡ್ತೀನಿ ಇರು ಗಂಗಿ ಇವ್ ನಮ್ಮ ಮನೆ ಒಳಗೆ ಸೇರಿಸ್ಬೇಡ ಹೇಳ್ತೀನಿ ಇಲ್ಲೇ ಬಿದ್ಕಂಬ್ಲಿ ನೆಕ್ ಬಂದೇವನ್ ನಾನೇನೋ ಪೂಜೆ ಮಾಡ್ತಾನೆ ಅಂತಾನ ಕೈಯಾಗಿದ್ದಿದ್ದು 40 ರೂಪಾಯಿ ಕೊಟ್ಟು ಕಳಿಸ್ತೀನಿ ಹಿಂಗೆ ಕುಡಿತಾನೆ ಎಂಬುದು ಗೊತ್ತಿದ್ರೆ 1 ಪೈಸಾನು ಕೊಡ್ತಿರ್ಲಿಲ್ಲ ನಾನು ನೋಡು ನನ್ನ ಮಗ ಹೇಳಿದ್ದೆಲ್ಲ ನಿಜ ಅಂತ ನಾನು ನಂಬಿಟ್ಟೆ ಯಾಕಮ್ಮ ನೀನು ಯಾರಾದ್ರೂ ಮಗಳು ಬಿಟ್ರೆ ಅವ್ರು ನಾನು ನಂಬಿಡ್ತೀಯ ಆಕಾಶ ತಟ್ಟಿ ಎಲ್ಲ ಆಡ್ತೀಯ ಅದಕ್ಕೆ ಮತ್ತೀಗ ನಿನ್ ಮಗ ನಿನ್ ಚೆನ್ನಾಗಿ ಯಾಮಾಸಿ ದುಡ್ಡಿಸ್ಕೊಂಡು ಕುಡ್ದು ಬಂದೇವನಿ ಗಂಗಿಗೆ ಬುದ್ಧಿ ಇತ್ತು ಅದಕ್ಕೆ ಅವಳು ಕೊಟ್ಟಿಲ್ಲ ಮುಖಂಡ್ರಂಗಕ್ಕಯ್ಯ ನನ್ನೂ ಹೊಗಳಿ ಯಾಮಾರ್ಸಕ್ ನೋಡ್ತಾ ಯಪ್ಪ ನನಗೆ ಗೊತ್ತು ಯಪ್ಪ ಯಾಕೆ ಹಿಂಗೆ ಹೊಗಳ್ತಾ ಇದ್ದಾನೆ ಅಂತ ನನ್ನ ಹಂಗೂ ಅನುಮಾನ ಬಂತು ಆಮೇಲೆ ದುಡ್ಡು ಕೇಳಿದಾಗ ಗೊತ್ತಾಯ್ತು ಯಾಕೆ ಅಂತಾನ ಅದಕ್ಕೆ ನಾನು ಕೊಡ್ಲಿಲ್ಲ 1 ರೂಪಾಯಿನೂ ಇವತ್ತೇ ಕೊಟ್ಟು ಕಳ್ಸೈತಿ ಈಗ ನೋಡು ಕುಡ್ದು ಹೆಂಗ್ ಮಾತಾಡ್ತಿದ್ದಯ್ಯಪ್ಪ ಹೋಗ್ಲಿ ಬಿಡ್ರಿ ಈ ಸೊಳಿಯಾಗೆ ಹೊರಗೆ ಮನಿಕೊಂಡ್ರೆ ನಿಶೆ ಎಲ್ಲ ಇಳಿಯುತ್ತಲ್ಲ ಅವಾಗ ಅವನಿಗೆ ಗೊತ್ತಾಗುತ್ತೆ ಸರಿ ಅಮ್ಮ ನಾನು ಯಾಕೆ ಹಿಂಗೆ ಬಾಯ್ ಮಾಡ್ತಾ ಇದಾರಲ್ಲ ಅಂತ ನೋಡೋಣ ಅಂತ ಬಂದೆ ಅಷ್ಟೇನೆ ಇನ್ನು ಅಡುಗೆ ಆಗಿಲ್ವೇನೆ ಗಂಗಿ ಅಯ್ಯೋ ಸಾರೈತೆ ಕಣಕ ಈಗ ಏನಾನ ಅನ್ನ ಮುದ್ದೆ ಮಾಡಬೇಕು ಅಷ್ಟೇನೆ ನಮ್ಮ ಅತ್ತೆಗೆ ಅಲ್ಲಿ ಎಲ್ಲ ಹೋಗಿ ಎರ್ದದ ಹೇಳ್ಕೊಂಡು ಕುಕ್ಕಾಣ್ತು ಅದಕ್ಕೆ ನಾವು ಮಾತಾಡ್ಕೊಂಡು ಇಟ್ಟಾದ್ರೂ ಮಾಡಿಲ್ಲ ಇವಾಗ ಮಾಡಬೇಕು ಇನ್ನೇನು ಅಲ್ಲಿ 6 ಗಂಟೆ ಆತ 6:15 ಆತೇನ ಯಾಕೆ ಇನ್ನೂ ಒತ್ತೆ ಮುಳುಗಿಲ್ಲ ಹಿಂಗೆ ಇವಾಗ ಒತ್ತು ಜಲ್ದಿ ಮುಳುಗಲ್ಲ ಟೈಮ್ ಹೋಗುತ್ತೆ ಒತ್ತು ಮುಳುಗಲ್ಲ ನಾನು ಹೋಗಿ ಅಡುಗೆ ಮಾಡಬೇಕು ಕೂಲಿ ಹೋಗಿದ್ದೆ ಸರಿ ಆಯಿತು ಹೋಗು ನಡಿಯಗಂಗೆ ಅಡುಗೆ ಮಾಡು ಜಲ್ದಿ ಹೊಂಡು ಮನಿಕೆ ಮನ ನಾವು ನಾಳಿಕೆ ಎದ್ದಕ್ಕೆ ಹೋಗೋಣ ನೆನಪೈತೆ ತಾನೆ ನೆನಪೈತೆ ಗಂಗಿನ ನಿನ್ನ ನವ್ವಿದೆ ನಿನ್ನ ನವ್ವಿದ್ಕೆ ನನ್ನ ಆಚೆ ಹಾಕಿದೆ ನಿನ್ನ ನವ್ವಿದ್ಕೆ ನನ್ನೇ ಆಚೆ ಹಾಕಿದೆ ಗಂಗಿ ನನ್ನ ಮೇಲೆ ಪ್ರೀತಿ ಇಲ್ಲವೇ ಪ್ರೀತಿ ಇದ್ದ ಹವ್ವಿ ನನ್ನ ದೂರ ಮಾಡಿದೆ ಗಂಗಿ ನಾ ನಿನ್ನ ನವ್ವಿದೆ